ಹಾಯ್ ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಜಾಬ್ ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ದಿನಾಂಕ 7-8-2022ರಂದು ನಡೆದ ಜೂನಿಯರ್ ಅಸಿಸ್ಟೆಂಟ್ KPTCLನ ಪ್ರಶ್ನೆ ಪತ್ರಿಕೆಯ ಸಂಭಾವ್ಯ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ, ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡು C2. ಅದರಲ್ಲಿ ಮೊದಲನೇ ಪ್ರಶ್ನೆ, ಡಾಸ್ ಸ್ಟ್ಯಾಂಡ್ಸ್ ಫಾರ್ ಅಂದರೆ ನೋಡಿ ಇಲ್ಲಿ ಸ್ನೇಹಿತರೆ, DOS ಡಾಸ್ನ ಲಾಂಗ್ ಫಾರ್ಮ್ ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಮುಂದಿನ ಪ್ರಶ್ನೆ, ವಾಟ್ ಡಸ್ Ctrl+Z ಡೂ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಶಾರ್ಟ್ ಕೀ Ctrl+Z ಏನನ್ನು ನಿರ್ವಹಿಸಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಂಡೋ ದ ಲಾಸ್ಟ್ ಆ್ಯಕ್ಷನ್. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ ಕಟ್ ಕೀ ಟು ಸ್ಪ್ಲಿಟ್ ಎ ಟೇಬಲ್ ಅಂತೇಳಿ ಕೇಳಿಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, Ctrl+Shift+Enter. ಮುಂದಿನ ಪ್ರಶ್ನೆ, ವೆನ್ ಎ ಹೈಪರ್ ಲಿಂಕ್ ಈಸ್ ಕ್ರಿಯೇಟೆಡ್ ವರ್ಡ್ ಫಾರ್ಮ್ಯಾಟ್ಸ್ ದ ವೆಬ್ ಅಡ್ರೆಸ್ ಹ್ಯಾಸ್ ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಅಂಡರ್ಲೈನ್ಡ್ ಅಂಡ್ ಕಲರ್ಡ್ ಬ್ಲೂ. ಮುಂದಿನ ಪ್ರಶ್ನೆ, ಎಕ್ಸೆಪ್ಟ್ ಫಾರ್ ದ ಡ್ಯಾಶ್ ಫಂಕ್ಷನ್ ಎ ಫಾರ್ಮುಲಾ ವಿತ್ ಎ ಲಾಜಿಕಲ್ ಫಂಕ್ಷನ್ ಶೋಸ್ ದ ವರ್ಡ್ ಟ್ರೂ ಆರ್ ಫಾಲ್ಸ್ ಆಸ್ ಎ ರಿಸಲ್ಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಫ್. ಮುಂದಿನ ಪ್ರಶ್ನೆ, ವಾಟ್ ಡಸ್ ದ ಲುಕ್ಅಪ್ ಫಂಕ್ಷನ್ ಡೂ ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್. ಮುಂದಿನ ಪ್ರಶ್ನೆ, ದ ಶಾರ್ಟ್ಕಟ್ ಕೀ ಟು ರೀಪ್ಲೇಸ್ ಎ ಡಾಟಾ ವಿತ್ ಅನದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, Ctrl+H. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಈಸ್ ಯೂಸ್ಡ್ ಟು ಫೈಂಡ್ ದ ಹೈಯೆಸ್ಟ್ ನಂಬರ್ ಇನ್ ಎ ಸೀರೀಸ್ ಆಫ್ ನಂಬರ್ ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾಕ್ಸ್ B1:B3. ಮುಂದಿನ ಪ್ರಶ್ನೆ, ಇಫ್ ದ ವ್ಯಾಲ್ಯೂ ಇನ್ A1 ಈಸ್ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಇನ್ B1 ಈಸ್ ಕ್ವಶನ್ಸ್, ವಿಚ್ ಫಂಕ್ಷನ್ ವಿಲ್ ರಿಟರ್ನ್ MCQ ಅಟ್ ಕ್ವಶನ್ಸ್ ಇನ್ ಸೆಲ್ C1 ಅಂದರೆ ಸೆಲ್ C1ನಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, A1 ಆ್ಯಂಡ್ ಹಟ್ ಆ್ಯಂಡ್ B1. ಮುಂದಿನ ಪ್ರಶ್ನೆ, ಯು ಕ್ಯಾನ್ ಎಂಬಿಡ್ ಆ್ಯನ್ MS ಆರ್ಗನೈಸೇಷನ್ ಚಾರ್ಟ್ ಇನ್ ಎ ಸ್ಲೈಡ್ ಬೈ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಲಿಕ್ಕಿಂಗ್ ದ ಇನ್ಸರ್ಟ್ ಇನ್ ನ್ಯೂ ಸ್ಲೈಡ್ ಬಟನ್ ಆನ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್, ದೆನ್ ಡಬಲ್ ಕ್ಲಿಕ್ಕಿಂಗ್ ದ ಆರ್ಗನೈಸೇಷನ್ ಚಾರ್ಟ್ ಬಟನ್ ಆನ್ ದ ಫಾರ್ಮೆಟಿಂಗ್ ಟೂಲ್ ಬಾರ್. ಮುಂದಿನ ಪ್ರಶ್ನೆ, ದ ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಮನ್ಲಿ ಫಂಡ್ ಶೇಪ್ಸ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವೈಡ್ಸ್ ಎ ಮೀನ್ಸ್ ಆಫ್ ಪ್ರಿಂಟಿಂಗ್ ಔಟ್ ಫೀಚರ್ ನೋಟ್ಸ್ ವಿತ್ ಎ ಮಿನಿಯೇಚರ್ ಸ್ಲೈಡ್ ಆನ್ ಎ ಪ್ರಿಂಟೆಡ್ ಪೇಜ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಆಡಿಯನ್ಸ್ ಹ್ಯಾಂಡ್ ಔಟ್. ಮುಂದಿನ ಪ್ರಶ್ನೆ, ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಸಚ್ ಆಸ್ ಟೈಟಲ್ ಆ್ಯಂಡ್ ಸಬ್ಟೈಟಲ್ ಟೆಕ್ಸ್ಟ್, ಪಿಕ್ಚರ್ಸ್, ಟೇಬಲ್ಸ್ ಎಕ್ಸೆಟ್ರಾ ಈಸ್ ಕಾಲ್ಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲೇಔಟ್. ಮುಂದಿನ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀ ಇನ್ಸರ್ಟ್ಸ್ ಎ ನ್ಯೂ ಸ್ಲೈಡ್ ಇನ್ ದ ಕರೆಂಟ್ ಪ್ರೆಸೆಂಟೇಷನ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, Ctrl+M. ಮುಂದಿನ ಪ್ರಶ್ನೆ, ದ ಡ್ಯಾಶ್ ಪ್ರೋಗ್ರಾಮ್ ಕಾಂಪ್ರೆಸಸ್ ಲಾರ್ಜ್ ಫೈಲ್ಸ್ ಇಂಟು ಎ ಸ್ಮಾಲರ್ ಫೈಲ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, WinZip. ಮುಂದಿನ ಪ್ರಶ್ನೆ, ರೀಸೆಂಟ್ಲಿ ಡಿಲೀಟೆಡ್ ಫೈಲ್ಸ್ ಆರ್ ಸ್ಟೋರ್ಡ್ ಇನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ರೀಸೈಕಲ್ ಬಿನ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರನ್ಸ್ ಆನ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಸರ್ವ್ಸ್ ಆಸ್ ಎ ಪ್ಲಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಆಪರೇಟಿಂಗ್ ಸಿಸ್ಟಮ್.
ಮುಂದಿನ ಪ್ರಶ್ನೆ, ಟು ಸೆಂಡ್ ಇಮೇಲ್ ವಿ ಯೂಸ್, ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಇಮೇಲ್ನ ಸೆಂಡ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಯಾವುದಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಔಟ್ಲುಕ್ ಎಕ್ಸ್ಪ್ಲೋರರ್. ಮುಂದಿನ ಪ್ರಶ್ನೆ, ಬಯೋಸ್ ಈಸ್ ಯೂಸ್ಡ್ ಬೈ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಆಪರೇಟಿಂಗ್ ಸಿಸ್ಟಮ್. ಮುಂದಿನ ಪ್ರಶ್ನೆ, ಯೂನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಎ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್. ಮುಂದಿನ ಪ್ರಶ್ನೆ, ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳಿಂದ ಆರಿಸಿ ಬರುವ ಪ್ರತಿನಿಧಿಗಳ ಸಂಖ್ಯೆ ಡ್ಯಾಶ್ ಮೀರುವಂತಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಾಜ್ಯಸಭೆಯಲ್ಲಿ 250 ಸದಸ್ಯರು ಇರ್ತಾರೆ ಟೋಟಲ್ಲು ಒಟ್ಟು. ಅದರಲ್ಲಿ 238 ಸದಸ್ಯರು ವಿವಿಧ ರಾಜ್ಯಗಳಿಂದ ಆರಿಸಿ ಬರ್ತಾರೆ. ಸೊ ಇಲ್ಲಿ ಆಪ್ಷನ್ 4ರಲ್ಲೂ 238 ಕೊಟ್ಟಿಲ್ಲ. ಹಾಗಾಗಿ ಈ ಪ್ರಶ್ನೆ ಗ್ರೇಸ್ ಆಗೋ ಚಾನ್ಸು ಇದೆ ಸ್ನೇಹಿತರೆ. 22ನೇ ಕ್ವಶನ್, ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ ಆಪ್ಷನ್ ಎ, ಹಣಕಾಸಿನ ನಿಯಮಗಳನ್ನು ಅನುಸರಿಸಬೇಕು. ಆಪ್ಷನ್ ಬಿ, ಎಲ್ಲ ನೌಕರರ ವೇತನ ಕಡಿತಗೊಳಿಸಲಾಗುತ್ತದೆ. ಆಪ್ಷನ್ ಸಿ, ನ್ಯಾಯಾಂಗದ ಸದಸ್ಯರ ವೇತನ ಕಡಿಮೆ ಮಾಡಲಾಗುವುದು. ಆಪ್ಷನ್ ಡಿ, ರಾಜಕಾರಣಿಗಳು ಮತ್ತು ಮಂತ್ರಿಗಳು ಹೆಚ್ಚು ತೆರಿಗೆ ಪಾವತಿಸಬೇಕಾಗುತ್ತದೆ ಅಂತ ಹೇಳ್ಬಿಟ್ಟು ಆಪ್ಷನ್ ಇದಾವೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲ ನೌಕರರ ವೇತನ ಕಡಿಮೆಗೊಳಿಸಲಾಗುತ್ತದೆ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 23ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಒಟ್ಟು ಡ್ಯಾಶ್ ರಾಷ್ಟ್ರ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಭಾರತದ ಸಂವಿಧಾನದಲ್ಲಿ ಒಟ್ಟು 22 ರಾಷ್ಟ್ರ ಭಾಷೆಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 22 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಉಪನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಮುಖ್ಯ ನದಿಗೆ ಸೇರಿಕೊಳ್ಳುತ್ತವೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ ಎ, ತುಂಗಾಭದ್ರಾ. ಆಪ್ಷನ್ ಬಿ, ಮಲಪ್ರಭಾ. ಆಪ್ಷನ್ ಸಿ, ಅಘನಾಶಿನಿ. ಆಪ್ಷನ್ ಡಿ, ಘಟಪ್ರಭಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಘಟಪ್ರಭಾ. 25ನೇ ಪ್ರಶ್ನೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಕೇಳಿದ್ರಿಂದ ಇಲ್ಲಿ ಆಪ್ಷನ್ ಡಿ, ಲಕ್ಷದ್ವೀಪ. ಲಕ್ಷದ್ವೀಪ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲಕ್ಷದ್ವೀಪ. 26ನೇ ಪ್ರಶ್ನೆ, ಅಂದಾಜಿನ ಪ್ರಕಾರ ಭೂಮಿಯ ಆಯಸ್ಸು, ಅಂದರೆ ಭೂಮಿಯ ಆಯಸ್ಸು ಅಂದಾಜಿನ ಪ್ರಕಾರ ಎಷ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 4.6 ಬಿಲಿಯನ್ ವರ್ಷಗಳು. ಮುಂದಿನ ಪ್ರಶ್ನೆ, ಬೃಹತ್ ಪ್ರಮಾಣದಲ್ಲಿ ರೈಲ್ವೆ ನೆಟ್ವರ್ಕ್ ಹೊಂದಿರುವ ದೇಶ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಅತಿ ಹೆಚ್ಚು ರೈಲ್ವೆ ನೆಟ್ವರ್ಕನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. 28ನೇ ಪ್ರಶ್ನೆ ನೋಡೋದಾದರೆ, ಭಾರತದ ವಿದೇಶಿ ವ್ಯಾಪಾರದ ಎಷ್ಟು ಶೇಕಡ ಪ್ರಮಾಣವು ಸಮುದ್ರದ ಮೂಲಕ ನಡೆಯುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 99%. ಮುಂದಿನ ಪ್ರಶ್ನೆ, ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ್ದ ಪ್ರಸಿದ್ಧ ಬ್ರಿಟಿಷ್ ರಂಗ ನಿರ್ದೇಶಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪೀಟರ್ ಬ್ರೂಕ್. ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಆಫ್ರಿಕಾ ಮತ್ತು ಅರಬ್ ಮೂಲದ ಮಹಿಳೆ. ನೋಡಿ ಸ್ನೇಹಿತರೆ, ಇದು ಮೊನ್ನೆ ತಾನೇ ಕರೆಂಟ್ ಇವೆಂಟ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಆನ್ಸ್ ಜಬೆರ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕದಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡವರು. ಸೊ ಇದು ಸಹ ಮೊನ್ನೆ ನಡೆದಿರ್ತಕ್ಕಂಥ ರೀಸೆಂಟ್ಲಿ ಈವೆಂಟ್ಸ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ವೀರೇಂದ್ರ ಹೆಗಡೆ. 32ನೇ ಪ್ರಶ್ನೆ, 2022ರಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ಪಡೆದಿರುವ ಸ್ಥಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 8ನೇದು ಸ್ನೇಹಿತರೆ. ಸೊ 8ನೇದಾಗಿ ಆಹಾರ ಭದ್ರತಾ ಕಾಯ್ದೆಯ ಅನುಷ್ಠಾನದಲ್ಲಿ ಕರ್ನಾಟಕ ಪಡೆದಿರ್ತಕ್ಕಂಥ ಸ್ಥಾನವಾಗಿದೆ. ಮುಂದಿನ ಪ್ರಶ್ನೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಸದ್ಯ ಇಲ್ಲಿ ನಾನೀಗ ಸರಿಯಾದ ಉತ್ತರಗಳನ್ನು ಹೇಳ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. 33ನೇ ಪ್ರಶ್ನೆ ನೋಡೋದಾದರೆ, ಪಿ ಕ್ಯೂಗಿಂತ ಶೇಕಡ 60ರಷ್ಟು ಹೆಚ್ಚಾಗಿದ್ದು ಆರ್ಗಿಂತ 30ರಷ್ಟು ಹೆಚ್ಚಾಗಿರುತ್ತಂತೆ. ಕ್ಯೂ ಮತ್ತು ಆರ್ನ ಅನುಪಾತ ಈಗಿರ್ತದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಪಿ ಕ್ಯೂಗಳ ಆರ್ಗಳ ಅನುಪಾತವನ್ನು ಕೊಟ್ಟು ಅದರಲ್ಲಿ ಕ್ಯೂ ಮತ್ತು ಆರ್ನ ಅನುಪಾತ ಎಷ್ಟು ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 13:16 ಆಗುತ್ತೆ. 34ನೇ ಪ್ರಶ್ನೆ, ಒಂದು ಸಮತಳದಲ್ಲಿ ಎಕ್ಸ್ ಗೆರೆಯು ವೈ ಗೆರೆಗೆ ಲಂಬವಾಗಿದ್ದು ಮತ್ತು ಝೆಡ್ ಗೆರೆಗೆ ಸಮಾನಾಂತರವಾಗಿರುತ್ತದೆ.
ಯು ಗೆರೆಯು ವಿ ಮತ್ತು ಡಬ್ಲ್ಯೂ ಗೆರೆಗಳಿಗೆ ಲಂಬವಾಗಿರುತ್ತದೆ. ಎಕ್ಸ್ ಗೆರೆಯು ವಿ ಗೆರೆಗೆ ಲಂಬವಾಗಿರುತ್ತದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ವೈ, ವಿ ಮತ್ತು ಡಬ್ಲ್ಯೂ ಸಮಾನಾಂತರವಾಗಿರುತ್ತದೆ. 35ನೇ ಪ್ರಶ್ನೆ, ಒಂದು ರೈಲು 3 ನಿಮಿಷ ತಡವಾಗಿರುತ್ತದೆ ಹಾಗೂ ಪ್ರತಿ ನಿಮಿಷಕ್ಕೆ 3 ಸೆಕೆಂಡಿನಂತೆ ತಡವಾಗುವುದು. ಮುಂದುವರಿಯುತ್ತದೆ. 1 ಗಂಟೆಯ ಅವಧಿಗೆ ಈ ರೈಲು ಎಷ್ಟು ತಡವಾಗಿರುವುದು ಎಂದು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 1140 ನಿಮಿಷ. ಇದು ಸರಿಯಾದ ಉತ್ತರ. 36ನೇ ಪ್ರಶ್ನೆ, ಒಂದು ಸರ್ವೆಯ ವರದಿಯಂತೆ 62% ಜನ ದೂರದರ್ಶನದಲ್ಲಿ ವಾರ್ತೆಯನ್ನು ವೀಕ್ಷಿಸುತ್ತಾರೆ, 44% ಜನ ದಿನಪತ್ರಿಕೆಯನ್ನು ಓದುತ್ತಾರೆ ಮತ್ತು 24% ಜನ ದಿನಪತ್ರಿಕೆಯನ್ನು ಓದುತ್ತಾರೆ ಜೊತೆಗೆ ದೂರದರ್ಶನವನ್ನು ವೀಕ್ಷಿಸುತ್ತಾರೆ. ಎಷ್ಟು ಜನ ದಿನಪತ್ರಿಕೆಯನ್ನು ಓದುವುದಿಲ್ಲ ಮತ್ತು ದೂರದರ್ಶನವನ್ನು ವೀಕ್ಷಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 18% ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ತಾಯಿ, ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 87 ವರ್ಷ. 8 ವರ್ಷಗಳ ನಂತರ ಅವರ ವಯಸ್ಸಿನ ಒಟ್ಟು ಮೊತ್ತವೆಷ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಸ್ನೇಹಿತರೆ, ತಾಯಿ, ಮಗಳು, ಮಗನ ವಯಸ್ಸಿನ ಒಟ್ಟು ಮೊತ್ತ 87 ವರ್ಷ ಅಂತ. 8 ವರ್ಷಗಳ ನಂತರ ಅವರ ವಯಸ್ಸಿನ ಒಟ್ಟು ಮೊತ್ತವೆಷ್ಟು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅಂದರೆ ಮೂವರದು 8 ವರ್ಷಗಳ ನಂತರ ಎಷ್ಟಾಗುತ್ತೆ ಸ್ನೇಹಿತರೆ? 8 3 24 ವರ್ಷ. ಅಂದರೆ 8 ವರ್ಷದ ನಂತರ 30 ಸೇರಿದ್ರೆ 24 ವರ್ಷ ಆಗುತ್ತೆ. ಈಗಿನ 87 ವರ್ಷ ಮತ್ತು 24 ವರ್ಷ ಕೂಡಿದಾಗ 111 ವರ್ಷ ಆಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 111 ವರ್ಷ ಈಸ್ ರೈಟ್ ಆನ್ಸರ್. ಇನ್ನು 38ನೇ ಪ್ರಶ್ನೆ ನೋಡೋದಾದರೆ ನೋಡಿ ಸ್ನೇಹಿತರೆ, ಒಂದು ವೃತ್ತದಲ್ಲಿ 66, 198, 594 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಶ್ನೆ ಜಾಗದಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 66ಅನ್ನು 3ರಿಂದ ಗುಣಿಸಿದ್ದಾರೆ, 198 ಆಗಿದೆ. 198ಅನ್ನು 3ರಿಂದ ಗುಣಿಸಿದರೆ 590 ಆಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದರಿಂದ 3ಅನ್ನು ಗುಣಿಸಿದಾಗ 66 ಆಗುತ್ತದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 22 ಆಗುತ್ತೆ ಸ್ನೇಹಿತರೆ. 22ಅನ್ನು 3ರಿಂದ ಗುಣಿಸಿದಾಗ 66 ಆಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಈಸ್ 22, ಆಪ್ಷನ್ ಡಿ. ನೆಕ್ಸ್ಟ್ 39ನೇ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, 99, 82, 18, 11. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 5 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕ್ವಾಡ್ ಮತ್ತು I2, U2 ಈ ಎರಡೂ ರಾಷ್ಟ್ರಗಳ ಗುಂಪುಗಳಲ್ಲಿ ಸಮನಾಗಿ ಇರುವ ದೇಶಗಳು ಅಂತೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಅಮೇರಿಕಾ ಈಸ್ ರೈಟ್ ಆನ್ಸರ್. 41ನೇ ಪ್ರಶ್ನೆ, ಭಾರತದಲ್ಲಿ ಜನಸಂಖ್ಯೆಯ ಸಾಂದ್ರತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 1 ಕಿಲೋಮೀಟರ್ಗೆ 473.4 ಜನರು. ಶಿಂಜೋ ಅಬೆ ರವರು ಜಪಾನ್ ದೇಶಕ್ಕೆ ಎಷ್ಟು ಅವಧಿಗೆ ಪ್ರಧಾನಮಂತ್ರಿಯಾಗಿದ್ದರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಇದು ಶಿಂಜೋ ಅಬೆರನ್ನು ಮೊನ್ನೆ ಹತ್ಯೆ ಮಾಡಲಾಯಿತು, ಹಾಗಾಗಿ ಅವರನ್ನು ಕುರಿತು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಟ್ಟು 4 ಅವಧಿಗೆ ಅವರು ಜಪಾನ್ನಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, 4 ಅವಧಿ. 43ನೇ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಹೇಳಿಕೆಗಳನ್ನು ನೋಡೋಣ. ನೆಪಂಥಿಸ್ ಜಾತಿಯ ಮಾಂಸಾಹಾರಿ ಸಸ್ಯಗಳು ಮತ್ತು ಪೋಷಕಾಂಶದ ಕೊರತೆಯನ್ನು ಪೂರೈಸಿಕೊಳ್ಳಲು ಜೈವಿಕ ಬಲೆಗಳಾಗಿ ಕಾರ್ಯನಿರ್ವಹಿಸುವ ಎಲೆ ವಿಕಸಿತ ಊಜಿಗಳ ಮೂಲಕ ಕೀಟಗಳನ್ನು ಸೆರೆ ಹಿಡುತ್ತವೆ ಅನ್ನೋದು ಒಂದನೇ ಹೇಳಿಕೆ. ಇನ್ನು ಎರಡನೇ ಹೇಳಿಕೆಯನ್ನು ನೋಡೋದಾದರೆ, ಮಾಂಸಾಹಾರಿ ಸಸ್ಯಗಳು ಬೇಟೆಯನ್ನು ಸೆಳೆಯಲು ಮತ್ತು ಸೆರೆ ಹಿಡಿಯಲು ಮಕರಂದ, ವಾಸನೆ, ಬಣ್ಣ ಮತ್ತು ನೇರಳತೀತ ಫ್ಲೂರಸೆನ್ಸ್ ನಂತಹ ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ ಎಂದು ತಿಳಿದು ಬಂದಿದೆ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಹೇಳಿಕೆಗಳು ಸರಿಯಾಗಿದ್ದಾವೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 2, 1 ಮತ್ತು 2. 44ನೇ ಪ್ರಶ್ನೆ, ಕೆಳಕಂಡವುಗಳನ್ನು ಹೊಂದಿಸಿರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಒಂದು ಕಡೆಗೆ ಕಾಲ, ಅವಧಿ ಅಥವಾ ಯುಗವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಜೀವನ ಅಥವಾ ಮುಖ್ಯ ಘಟನೆಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸ್ನೇಹಿತರೆ, ಕ್ರಿಟೇಷಿಯಸ್ ಪ್ರಥಮ ಪಕ್ಷಿಯಾಗಿದೆ, ಕ್ಯಾಂಬ್ರಿಯನ್ನು ಪ್ರಥಮ ಮೀನು ಆಗಿದೆ, ಮೀಸೋಜೈಕ್ ಡೈನೋಸಾರ್ನ ಕಾಲ ಆಗಿದೆ, ಓಲೋಸಿನ್ ಆಧುನಿಕ ಮಾನವ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 2, 1, 4, 3 ಸರಿಯಾದ ಉತ್ತರ ಆಗಿರುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ನಕ್ಷತ್ರವೊಂದು ಮಿನುಗುತ್ತಿರುವುದು ಈ ಕಾರಣದಿಂದ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಬಿ ವಾಯುಮಂಡಲದಲ್ಲಿನ ನಕ್ಷತ್ರ ಬೆಳಕಿನ ವಕ್ರೀಭವನದಿಂದ. ಮುಂದಿನ ಪ್ರಶ್ನೆ, ಕೀಟನಾಶಕಗಳಾಗಿ ಬಳಸುವ ರಾಸಾಯನಿಕಗಳು ಕೊಳೆಯುವಂಥವುಗಳಲ್ಲ. ಇವುಗಳು ಕ್ರಮೇಣ ಪ್ರತಿ ಟ್ರೋಫಿಕ್ ಹಂತದಲ್ಲಿ ಸಂಚರಿಸುತ್ತದೆ. ಮಾನವನು ತನ್ನ ಆಹಾರ ಸರಪಳಿಯಲ್ಲಿ ಮೇಲ್ಭಾಗವನ್ನು ಆಕ್ರಮಿಸುವುದರಿಂದ ಗರಿಷ್ಠ ಪ್ರಮಾಣದಲ್ಲಿ ಕೇಂದ್ರೀಕರಣವಾಗಿರುವ ಈ ರಾಸಾಯನಿಕಗಳು ನಮ್ಮ ಶರೀರದಲ್ಲಿ ಸಂಚರಿಸಲ್ಪಡುತ್ತದೆ. ಈ ವಿದ್ಯಮಾನವನ್ನು ಹೀಗೆ ಕರೆಯಲಾಗಿದೆ ಅಂತ ಹೇಳ್ಬಿಟ್ಟು ಕೇಳಿದರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೈವಿಕ ವರ್ಧನೆ. ಮುಂದಿನ ಪ್ರಶ್ನೆ, ಜೀವಕೋಶಗಳಲ್ಲಿ ರಾಸಾಯನಿಕ ಶಕ್ತಿಯು ಇದರಿಂದ ಉತ್ಪತ್ತಿಯಾಗುತ್ತದೆ ಅಂತ ಹೇಳ್ಬಿಟ್ಟು ಕೇಳಿದರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ IRCI. ಮುಂದಿನ ಪ್ರಶ್ನೆ, 1999ರ ವರ್ಷದಲ್ಲಿ ಫೇಮಾವನ್ನು ಯಾವ ಹಿಂದಿನ ಕಾಯ್ದೆಯ ಬದಲಾಗಿ ಪರಿಚಯಿಸಲಾಯಿತೆಂದರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ FERA ಫೆರಾ. ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರವು ತನ್ನ 2022-23ರ ಮುಂಗಡ ಪತ್ರದ ಕೃಷಿಕರಿಗೆ ಉತ್ತಮ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸುವುದಾಗಿ ಮರು ಜಾರಿಗೊಳಿಸಲು ಘೋಷಿಸಿದ ಯೋಜನೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಶಸ್ವಿನಿ ಯೋಜನೆ. ಯಶಸ್ವಿನಿ ಯೋಜನೆಯನ್ನು ಕೃಷಿಕರಿಗೆ ಉತ್ತಮ ವೈದ್ಯಕೀಯ ಸೌಕರ್ಯಗಳನ್ನು ಒದಗಿಸೋಕ್ಕೋಸ್ಕರ ಮರು ಜಾರಿಗೊಳಿಸಲಾಗಿರ್ತಕ್ಕಂಥ ಯೋಜನೆ ಇದು ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಪಟ್ಟಿ 1ರಲ್ಲಿ ನೋಡಿ ಸ್ನೇಹಿತರೆ, ಹಸಿರು ಕ್ರಾಂತಿ ಇದು ಆಹಾರ ಪದಾರ್ಥಗಳ ಉತ್ಪಾದನೆಗೆ ಸಂಬಂಧಿಸಿದ್ದಾಗಿದೆ. ಇನ್ನು ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿಯಾಗಿದೆ. ಇನ್ನು ನೀಲಿ ಕ್ರಾಂತಿ ಇದು ಸಾಗರ ಉತ್ಪಾದನೆಗೆ ಸಂಬಂಧಿಸಿದ್ದಾಗಿದೆ. ಇನ್ನು ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 3, 4, 1, 2 ಎಂಬುದು ಸರಿಯಾದ ಉತ್ತರ ಆಗುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಹೇಳಿಕೆಗಳನ್ನು ನೋಡೋಣ. 1ನೇ ಹೇಳಿಕೆ, ಇದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಪ್ರಮುಖ ಯೋಜನೆಯಾಗಿದೆ. 2ನೇ ಹೇಳಿಕೆ, ಮೃದು ಕೌಶಲ್ಯಗಳು, ಉದ್ಯಮಶೀಲತೆ ಮತ್ತು ಡಿಜಿಟಲ್ ಸಾಕ್ಷರತೆಗೆ ತರಬೇತಿ ನೀಡುತ್ತದೆ. ಇನ್ನು 3ನೇ ಹೇಳಿಕೆ, ಇದು ದೇಶದ ಅನಿಯಂತ್ರಿತ ಕಾರ್ಯಪಡೆಯನ್ನು ರಾಷ್ಟ್ರೀಯ ಕೌಶಲ ಅರ್ಹತಾ ಚೌಕಟ್ಟಿಗೆ ಸಮರ್ಥವಾಗಿ ಜೋಡಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ 3 ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ ತಪ್ಪಾಗುತ್ತದೆ ಸ್ನೇಹಿತರೆ. ಇದು ಉದ್ಯೋಗ ಸಚಿವಾಲಯದ ಪ್ರಮುಖ ಯೋಜನೆ ಆಗಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಮತ್ತು 3 ಸರಿಯಾಗುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. 53ನೇ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, 2021ನೇ ವರ್ಷದಲ್ಲಿ ಭಾರತದ ಆಮದುಗಳ ಅತಿ ದೊಡ್ಡ ಪಾಲು ಬಂದಿರುವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ 2021ರಲ್ಲಿ ಚೀನಾದಿಂದನೇ ಅತಿ ಹೆಚ್ಚು ಭಾರತದ ಆಮದುಗಳ ದೊಡ್ಡ ಪಾಲು ಬಂದಿರುವುದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೈನಾ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಬರ್ಟ್ ಬ್ರೂಸ್ ಫುಟ್. ಇವರು ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ವಿಹಾರಗಳನ್ನು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ. 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ವಿಹಾರಗಳು ಪ್ರಮುಖವಾಗಿ ಭಿಕ್ಷುಗಳ ವಸತಿಗಾಗಿ ಕಂಡರಿಸಿದ ಶಿಲಾಗುಹೆಗಳು. 2ನೇ ಹೇಳಿಕೆ, ಪ್ರತಿ ವಿಹಾರದ ಮುಂಭಾಗದಲ್ಲಿ ಸ್ತಂಭಗಳ ಜಗಲಿ ಇದೆ. 3ನೇ ಹೇಳಿಕೆ, ಮುಂಭಾಗದಲ್ಲಿ ಕುದುರೆ ಲಾಳದ ಆಕಾರದ ಕಿಟಕಿ ಇದ್ದು ಅದನ್ನು ವಿಹಾರ ಕಿಟಕಿ ಎಂದು ಕರೆಯುತ್ತಾರೆ. 4ನೇ ಹೇಳಿಕೆ, ಕಾರವೇಲನ ಕಾಲದಲ್ಲಿ ಜೈನ ವಿಹಾರಗಳನ್ನು ರಾಣಿ ಗುಫಾದಲ್ಲಿ ಕೊರೆಯಲಾಯಿತು ಅಂತ ಹೇಳ್ಬಿಟ್ಟು ಇದ್ದಾವೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಮೊದಲ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಹಾಗಾಗಿ 4ನೇ ಹೇಳಿಕೆ ತಪ್ಪಾಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1, 2 ಮತ್ತು 3 ಸರಿಯಾಗಿದ್ದಾವೆ. 56ನೇ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, ಪಟ್ಟಿ 1 ಮತ್ತು ಪಟ್ಟಿ 2 ಎರಡನ್ನು ಹೊಂದಿಸಿರಿ ಅಂತ ಕೇಳಿದರೆ. ಇನ್ನು ಗಂಗರು ಮನೆತನವನ್ನು ಸ್ಥಾಪಿಸಿದವರು ಕೊಂಗಣಿ ವರ್ಮ, ಕದಂಬ ಮನೆತನವನ್ನು ಸ್ಥಾಪಿಸಿದವರು ಮಯೂರ ವರ್ಮ, ರಾಷ್ಟ್ರಕೂಟರ ಮನೆತನವನ್ನು ಸ್ಥಾಪಿಸಿದವರು ದಂತಿದುರ್ಗ, ಹೊಯ್ಸಳರು ಮನೆತನವನ್ನು ಸ್ಥಾಪಿಸಿದವರು ಸ್ಥಳ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾರತವನ್ನು ತ್ಯಜಿಸಿದ ಯುರೋಪಿಯನ್ನರ ಕಾಲಾನುಕ್ರಮ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ನೀವು ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಹೇಗೆಂದರೆ ಸ್ನೇಹಿತರೆ,
ಮೊದಲು ಪೋರ್ಚುಗೀಸರೇ ಬಂದು ಕೊನೆಯದಾಗಿ ಹೋಗಿದ್ದು ಪೋರ್ಚುಗೀಸರೇ. ಹಾಗಾಗಿ ಪೋರ್ಚುಗೀಸರು ಆಪ್ಷನ್ ಕೊನೆಯಲ್ಲಿ ಇರೋದು ಆಪ್ಷನ್ ಬಿ ಮಾತ್ರ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಿಟಿಷರು, ಫ್ರೆಂಚರು, ಡಚ್ಚರು ಮತ್ತು ಪೋರ್ಚುಗೀಸರು. ಇದು ಸರಿಯಾದ ಉತ್ತರ ಆಗಿರುತ್ತದೆ. 58ನೇ ಪ್ರಶ್ನೆ, ರಸ್ತ್ ಗೊಫ್ತರ್ ಸತ್ಯ ಹೇಳುವ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಾದಾಬಾಯಿ ನವರೋಜಿ. 59ನೇ ಪ್ರಶ್ನೆ, ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಯಾವ ಕಾರಣ ನೀಡಿ ನಿರಾಕರಿಸುವಂತಿಲ್ಲ ಅಂತ ಹೇಳ್ಬಿಟ್ಟಿದೆ ಸ್ನೇಹಿತರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರ ರಕ್ಷಣೆ. 60ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳೇ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಜನರಲ್ ಇಂಗ್ಲೀಷ್ನಲ್ಲಿ. 61ನೇ ಪ್ರಶ್ನೆ, ಆನ್ ಅಫಿಷಿಯಲ್ ಲೆಟರ್ ಡಿಮ್ಯಾಂಡ್ಸ್ ದ ಯೂಸ್ ಆಫ್ ಡ್ಯಾಶ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಫಾರ್ಮಲ್. 62ನೇ ಪ್ರಶ್ನೆ, ಚೂಸ್ ದ ಗ್ರಾಮೆಟಿಕಲ್ ಕರೆಕ್ಟ್ ಆನ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಸೆಂಟೆನ್ಸಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗದೆ ಇರತಕ್ಕಂಥ ಸರಿಯಾದ ಸೆಂಟೆನ್ಸ್ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ಸ್ನೇಹಿತರೆ. ಏನಂದರೆ ಸರಳ ಡಸ್ ನಾಟ್ ನೋ ದ ರೂಲ್ಸ್ ಆಫ್ ದ ಕಂಪನಿ. 63ನೇ ಪ್ರಶ್ನೆ, ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ದ ವರ್ಡ್ ಕುಡ್, ವುಡ್, ಮೇ ಈಸ್ ಯೂಸ್ಡ್ ಫಾರ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಸ್ಟಾರ್ಟಿಂಗ್ ವರ್ಡ್ ಕುಡ್, ವುಡ್, ಮೇ ಅಂತ ಕೇಳೋದು. ಸೊ ಇದು ಮೇಕಿಂಗ್ ಎ ರಿಕ್ವೆಸ್ಟ್ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಕಿಂಗ್ ಎ ರಿಕ್ವೆಸ್ಟ್. 64ನೇ ಪ್ರಶ್ನೆ, ಸಿನ್ಸ್ ರಾಹುಲ್ ಡ್ಯಾಶ್ ದ ಮೂವಿ ಈ ಡಿಡ್ ನಾಟ್ ಅಕಂಪನಿ ಈಸ್ ಫ್ರೆಂಡ್ಸ್ ಟು ದ ಸಿನಿಮಾ ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯಾಡ್ ವಾಚ್ಡ್. 65ನೇ ಪ್ರಶ್ನೆ, ದೇ ವಾಂಟ್ ಕ್ಯಾಚ್ ದ ಬರ್ಗ್ಲರ್ಸ್ ಅಂತೇಳಿ ಕೇಳಿದ್ದಾರೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ಸ್ ಟ್ಯಾಗ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತೇಳಿ ಕೇಳಿದ್ದಾರೆ. ಅಂದರೆ ಇಲ್ಲಿ ಕ್ವಶನ್ ಟ್ಯಾಗ್ ಯಾವುದಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಲ್ ದೇ. 66ನೇ ಪ್ರಶ್ನೆ, ಪೀಪಲ್ ಇನ್ ಮಲ್ನಾಡ್ ಕ್ಯಾರಿ ಡ್ಯಾಶ್ ಅಂಬ್ರೆಲಾ ವೆನ್ ಎವರ್ ದೇ ಗೋ ಔಟ್ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಆರ್ಟಿಕಲ್ ಬಗ್ಗೆ ಕೇಳಿರ್ತಕ್ಕಂಥ ಸ್ನೇಹಿತರೆ, ಇಲ್ಲಿ AEIOU ಓವೆಲ್ ಸೌಂಡ್ ಇರೋದ್ರಿಂದ ಇಲ್ಲಿ ಯಾನನ್ನು ಬಳಸಬೇಕಾಗುತ್ತೆ, ಯಾನ್ ಅಂಬ್ರೆಲಾ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಾನ್. 67ನೇ ಪ್ರಶ್ನೆ, ದ ಗೌರ್ಮೆಂಟ್ ವರ್ಕ್ಡ್ ಹಾರ್ಡ್ ಟು ಬಿಲ್ಡ್ ಬ್ರಿಡ್ಜಸ್ ವಿತ್ ನೈಬರಿಂಗ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಕೇಳಿದರೆ. ದ ಅಂಡರ್ಲೈನ್ಡ್ ವರ್ಡ್ಸ್ ಮೀನ್ಸ್ ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಅಂಡರ್ಲೈನ್ ಮಾಡ್ತಕ್ಕಂಥ ಬಿಲ್ಡ್ ಬ್ರಿಡ್ಜಸ್ ಇದು ಇಂಪ್ರೂವ್ ರಿಲೇಷನ್ಶಿಪ್ನ ಬೆಳೆಸುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಪ್ರೂವ್ ರಿಲೇಷನ್ಸ್. 68ನೇ ಪ್ರಶ್ನೆ, ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಬ್ರಾಡ್ ಹರ್ನ್ ಡ್ಯಾಶ್ ದೇ ಲರ್ನ್. ಅಂದರೆ ಅಬ್ರಾಡಲ್ಲಿ ಸ್ಟೂಡೆಂಟ್ಗಳು ಲರ್ನ್ ಮಾಡೋದ್ರ ಜೊತೆಗೆ ಹರ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ವೈಲ್ ಆಗುತ್ತೆ ಸ್ನೇಹಿತರೆ. ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಬ್ರಾಡ್ ಹರ್ನ್ ವೈಲ್ ದೇ ಲರ್ನ್ ಅಂತೇಳಿ ಆಗುತ್ತೆ ಸ್ನೇಹಿತರೆ. 69ನೇ ಪ್ರಶ್ನೆ, ಎಯ್ದರ್ ಮೈ ಫಾದರ್ ಆರ್ ಮದರ್ ಡ್ಯಾಶ್ ಟು ಅಟೆಂಡ್ ದ ಪೇರೆಂಟ್ ಟೀಚರ್ ಮೀಟಿಂಗ್ ದಿಸ್ ಈವ್ನಿಂಗ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ತಂದೆ ಅಥವಾ ತಾಯಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಇಬ್ಬರು ಆಗಿದ್ರೆ ಅಲ್ಲಿ ಹಾರ್ ಅಂತ ಬರ್ತಾ ಇತ್ತು. ಇಲ್ಲಿ ಒಬ್ಬರೇ ಹೋಗ್ತಾ ಇದ್ದಾರೆ, ಯಾರಾದರೂ ಒಬ್ಬರು ಹೋಗ್ತಾರೆ ಅಂತ ಇರೋದ್ರಿಂದ ಇಲ್ಲಿ ಆಪ್ಷನ್ ಸಿ, ಈಸ್ ಗೋಯಿಂಗ್ ಈಸ್ ರೈಟ್ ಆನ್ಸರ್. 70ನೇ ಪ್ರಶ್ನೆ, ದ ಶ್ರೌಡ್ ಪೊಲೀಸ್ ಆಫೀಸರ್ ಡ್ಯಾಶ್ ದ ಪ್ಲೋಯ್ ಆಫ್ ದ ಟೆರರಿಸ್ಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಾ ಥ್ರೋ ಆಗುತ್ತೆ. ಮುಂದಿನ ಪ್ರಶ್ನೆ, ಯಾಡ್ ಎ ಸೂಟೇಬಲ್ ಪ್ರಿಫಿಕ್ಸ್ ಟು ಗೆಟ್ ದ ಆಪೋಸಿಟ್ ಆಫ್ ದ ವರ್ಡ್ ಅಕ್ಯುರೇಟ್. ಅಕ್ಯುರೇಟಿಗೆ ಪ್ರಿಫಿಕ್ಸ್ ಆಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಅಕ್ಯುರೇಟ್, ಇನ್ಅಕ್ಯುರೇಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರವಿ ವೆಂಟ್ ಟು ದ ಡೆಂಟಿಸ್ಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಈ ಪ್ರಶ್ನೆಗೆ ಇಂಟರ್ಗೇಟಿವ್ ಫಾರ್ಮನ್ನು ಮಾಡ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅಂದರೆ ಈ ಪ್ರಶ್ನೆಗೆ ಇಂಟರ್ಗೇಟಿವ್ ಸೆಂಟೆನ್ಸ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಐತಲ್ಲ ಸ್ನೇಹಿತರೆ, ಅದು ಸರಿಯಾದ ಉತ್ತರ ಆಗುತ್ತದೆ. ಆಪ್ಷನ್ ಡಿ, ಡಿಡ್ ರವಿ ಗೋ ಟು ದ ಡೆಂಟಿಸ್ಟ್ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಆ್ಯಡ್ ಎ ಮೀನಿಂಗ್ಫುಲ್ ಸಫಿಕ್ಸ್ ಟು ದ ವರ್ಡ್ ರೇಡಿಯೇಟ್ ಅಂತ ಹೇಳ್ಬಿಟ್ಟಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರೇಡಿಯೇಟಿಗೆ ಮೀನಿಂಗ್ಫುಲ್ ಸಫಿಕ್ಸನ್ನು ಹಚ್ಚಬೇಕು. ಸೊ ರೇಡಿಯೇಟ್ ರೇಡಿಯೇಷನ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದಿಸ್ ಫುಡ್ ಈಸ್ ಇನ್ಎಡಿಬಲ್ ಬಿಕಾಸ್ ಇಟ್ ಈಸ್ ಸ್ಟೇಲ್. ದ ಅಬೌವ್ ಸೆಂಟೆನ್ಸ್ ಈಸ್, ಇದು ಯಾವ ಸೆಂಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಕೇಳಿದರೆ ಸ್ನೇಹಿತರೆ, ಇಟ್ ಈಸ್ ಎ ಸಿಂಪಲ್ ಸೆಂಟೆನ್ಸ್ ಸ್ನೇಹಿತರೆ. ಹಾಗಾಗಿ 74ನೇ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್, ಸಿಂಪಲ್ ಸೆಂಟೆನ್ಸ್. 75ನೇ ಪ್ರಶ್ನೆ, ಎ ಪರ್ಸನ್ ಹೂ ಈಸ್ ವಿಲ್ಲಿಂಗ್ ಟು ಟೇಕ್ ರಿಸ್ಕ್ ವೈಲ್ ಸ್ಟಾರ್ಟಿಂಗ್ ಆರ್ ರನ್ನಿಂಗ್ ಬಿಸ್ನೆಸಸ್ ಇನ್
ಹ್ಯಾನ್ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎಂಟ್ರಪ್ರಿನರ್, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಯು ಓಪನ್ ದ ಡೋರ್ ಪ್ಲೀಸ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಕ್ಯಾನ್ ರೀಪ್ಲೇಸ್ ದ ಅಬೌವ್ ಸ್ಟೇಟ್ಮೆಂಟ್ ಆಸ್ ಎ ಪೊಲೈಟ್ ರಿಕ್ವೆಸ್ಟ್. ಅಂದರೆ ರಿಕ್ವೆಸ್ಟ್ ಮಾಡೋದ್ರಿಂದ ಈ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾನ್ ಯು ಓಪನ್ ದ ಡೋರ್, ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ಪೇರ್ ಆಫ್ ದ ವರ್ಡ್ಸ್ ಫ್ರಮ್ ದ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟಿದೆ. ಅಂದರೆ ಸರಿಯಾದ ಉಚ್ಚಾರಣೆ ಇರತಕ್ಕಂಥ ಪದ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಇದಕ್ಕೆ 72ನೇ ಪ್ರಶ್ನೆಗೆ ಆಪ್ಷನ್ ಡಿ ಪ್ರೊನೌನ್ಸಿಯೇಷನ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪಾರ್ಡನ್ ಮೀ ಇನ್ ಕನ್ವರ್ಸೇಷನ್ ಈಸ್ ಯೂಸ್ಡ್ ಫಾರ್ ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಿಕ್ವೆಸ್ಟಿಂಗ್ ಟು ರಿಪೀಟ್ ವಾಟ್ ಹ್ಯಾಸ್ ಬಿನ್ ಸೆಡ್. ಮುಂದಿನ ಪ್ರಶ್ನೆ, ಈ ವಾಸ್ ಡ್ಯಾಶ್ ಕನ್ಸ್ಯೂಮ್ಡ್ ವಿತ್ ಫಿಲಂಥ್ರಫಿ ಡ್ಯಾಶ್ ಈ ಗೇವ್ ಅವೇ ಎವ್ರಿಥಿಂಗ್ ಟು ಚಾರಿಟಿ ಅಂತೇಳಿ ಕೇಳಿದ್ದಾರೆ. ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್, ಇದಕ್ಕೆ ಸರಿಯಾದ ವರ್ಡ್ಗಳನ್ನ ತುಂಬಿರಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೋ ದ್ಯಾಟ್ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ದೇರ್ ಹ್ಯಾಡ್ ಬಿ ಎ ಸ್ಟೀಪ್ ಐಕ್ ಇನ್ ಆಯಿಲ್ ಪ್ರೈಸಸ್ ಆಫ್ಟರ್ ದ ವಾರ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ ಫ್ರಮ್ ದ ವರ್ಡ್ ಸ್ಟ್ಯಾಂಡ್ಸ್ ಫಾರ್, ಅಂದರೆ ದೇರ್ಡ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ, ಅದರ ಸ್ಟ್ಯಾಂಡ್ಸ್ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದೇರ್ ವುಡ್ ಬಿ, ಇದು ಸರಿಯಾದ ಉತ್ತರ. ಇನ್ನು 81ನೇ ಪ್ರಶ್ನೆ, ಸಾಮಾನ್ಯ ಕನ್ನಡ ನೋಡೋದಾದರೆ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ಸೂಚಿಸುವ ವಿಭಕ್ತಿ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸತಿಯೇ ಅಂತ ಕೇಳಿದ್ರಿಂದ ಇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಆಗುತ್ತೆ ಸ್ನೇಹಿತರೆ. ಷಷ್ಠಿ ಪ್ರಥಮವು ಚತುರ್ಥಿ ಕೆ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಬೋಧನಾ. ಮುಂದಿನ ಪ್ರಶ್ನೆ, ನಿಮಗೆ ಶುಭವಾಗಲಿ, ಅಡಿಗೆರೆ ಎಳೆದ ಪದವು ಅಂದರೆ ಶುಭವಾಗಲಿ ಎಂಬುದು ಇದು ವಿದ್ಯಾರ್ಥಕ ಪದವಾಗಿದೆ. ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದವು ನೋಡಿ ಸ್ನೇಹಿತರೆ, ಗುಡುಗುಡು, ಪಳಪಳ, ಸರಸರ ಈ ಪದಗಳಿಗೆಲ್ಲ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ. ಹಾಗಾಗಿ ಇವುಗಳನ್ನು ಅನುಕರಣ ಅವ್ಯಯ ಅಂತೇಳಿ ಕರಿತೇವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನುಕರಣ ಅವ್ಯಯ, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭೂಮಿ ಈ ಪದವು ಡ್ಯಾಶ್ ಭಾಷೆಗೆ ಸೇರಿದೆ ಅಂತೇಳಿ ಕೇಳಿದ್ದಾರೆ. ಸೊ ಭೂಮಿ ಎಂಬ ಪದವು ಸಂಸ್ಕೃತ ಪದದಿಂದ ಬಂದಿರತಕ್ಕಂಥ ಪದವಾಗಿದೆ. ಮುಂದಿನ ಪ್ರಶ್ನೆ, ದ್ವಿರುಕ್ತಿಗೆ ಈ ಪದ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಸ್ನೇಹಿತರೆ ನೋಡಿ, ಒಂದು ಪದವನ್ನು 2 ಬಾರಿ ನಾವು ಉಚ್ಚಾರಣೆ ಮಾಡೋದಕ್ಕೆ ದ್ವಿರುಕ್ತಿ ಅಂತೇಳಿ ಕರಿತೀವಿ. ಉದಾಹರಣೆ ಮಾಡು ಮಾಡು, ಹೋಗು ಹೋಗು ಎಂಬ ಪದಗಳು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಸೊ ಇಲ್ಲಿ ಕೇಳಿರೋದು ಆಪ್ಷನ್ ಸಿ, ಬೇಗ ಬೇಗ ಎಂಬುದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ, ಅಂದರೆ ಬ್ಯಾಸಗಿ ಅನ್ನೋದು ಆಡು ಮಾತ ಪದ, ಇನ್ನು ಗ್ರಂಥ ರೂಪ ಯಾವುದಂದರೆ ಬೇಸಿಗೆ, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕಬ್ಬಿಗ ಪದದ ಸಮಾನಾರ್ಥಕ ಪದ, ಅಂದರೆ ಕಬ್ಬಿಗ ಪದದ ಸಮಾನಾರ್ಥಕ ಪದ ಯಾವುದಂದರೆ ಕವಿ. ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ನಿಮ್ಮ ಹೆಸರು ಏನು ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ, ಅಂದರೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರಶ್ನಾರ್ಥಕ ಈಸ್ ರೈಟ್ ಆನ್ಸರ್. 89ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸ್ನೇಹಿತರೆ. ಸ್ವಚ್ಛ ಭಾರತ ಇದು ಕಾಗುಣಿತ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದೆಂದರೆ ಆಪ್ಷನ್ ಸಿ, ಸ್ವಚ್ಛ ಭಾರತ ಅಭಿಯಾನ ಈಸ್ ರೈಟ್ ಆನ್ಸರ್. 90ನೇ ಪ್ರಶ್ನೆ, ಕೆಳಗಿನ ಪದಗಳ ಗುಂಪನ್ನು ಅರ್ಥಪೂರ್ಣವಾದ ವಾಕ್ಯ ರಚಿಸಲು ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಇವನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತೇಳಿ ಕೇಳಿದರೆ ಇಲ್ಲಿ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಎಂಬುದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕನ್ನಡದ ರತ್ನತ್ರಯರು ಇದು ಅಂತೂ ಎಲ್ರಿಗೂ ಗೊತ್ತಿರೋ ಹಾಗೆ ಆಪ್ಷನ್ ಎ, ಪಂಪ ಪೊನ್ನ ರನ್ನ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಕಬೀರ ಎಂದು ಕರೆಸಿಕೊಂಡವರು, ಸರಿಯಾದ ಉತ್ತರ ಆಪ್ಷನ್ ಎ, ಶಿಶುನಾಳ ಶರೀಫ. ಮುಂದಿನ ಪ್ರಶ್ನೆ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಎಂದು ಕನ್ನಡದ ಉತ್ಕಟ ಅಭಿಮಾನವು ಮೆರೆದ ಕವಿ, ಇದನ್ನು ಯಾರು ತಾನೇ ಮರೆಯಲು ಸಾಧ್ಯ? ಆಪ್ಷನ್ ಎ, ಜಿ ಪಿ ರಾಜರತ್ನಂ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಅವು ಸ್ವರ ಆಗಿರ್ತವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಲೋಪಸಂಧಿಗೆ ಉದಾಹರಣೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಾವೆಲ್ಲ, ನಾವು ಪ್ಲಸ್ ಎಲ್ಲ, ಉಕಾರ ಲೋಪವಾಗಿ ಎಕಾರ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮನೆಯ ಮುತ್ತಿನ ನೀರಿನ ಎರಕಾವ ವೈದ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಯಾವುದಾಗುತ್ತೆ ಅಂದರೆ ಇದು ಆಪ್ಷನ್ ಡಿ, ಪ್ರಕಾರವಾಚಕವಾಗಿದೆ. ಮುಂದಿನ ಪ್ರಶ್ನೆ, ಯೋಗಿ ಡ್ಯಾಶ್ ನಾಮಕ್ಕೆ ಉದಾಹರಣೆ, ಇದು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಅಕ್ಕ ಈ ಪದದ ಬಹುವಚನ ರೂಪ ಅಕ್ಕಂದಿರು. 99ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ.
ಇಲ್ಲಿ ಜನ, ಶಿಶು, ಮಗು ಎಂಬುದು ನಿತ್ಯ ನಪುಂಸಕಲಿಂಗ ಆಗಿದೆ, ಆದರೆ ತಂದೆ ಎಂಬುದು ಪುಲ್ಲಿಂಗವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಂದೆ. ಕೊನೆಯ ಪ್ರಶ್ನೆ, ವಾಚ್ಯಲಿಂಗಕ್ಕೆ ಉದಾಹರಣೆ. ಆಪ್ಷನ್ ಡಿ, ಒಳ್ಳೆಯ ಈಸ್ ರೈಟ್ ಆನ್ಸರ್.